ನೀವೇನಾದ್ರು ಸೆಕೆಂಡ್ ಹ್ಯಾಂಡ್ ಕಾರ್ ತಗೋತಿದ್ದೀರಾ ಆಗಿದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ಲೇಬೇಕು. ಶೋರೂಮ್ ಮೇಂಟೆನೆನ್ಸ್ ಸರ್ವಿಸ್ ಇಷ್ಟು ಇಲ್ದೇ ಇರೋ ವೆಹಿಕಲ್ ತಗೊಂಡ್ರೆ ನೀವು ಪಕ್ಕ ಬಾಕ್ರಾನೇ ಆಗೋದು. ಹೌದು, ಯಾಕೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ. ನೀವೇನಾದ್ರು ಡೋರ್ ಪ್ಯಾಡಲ್ಸ್ ಹತ್ರ ಈ ತರ ರಬ್ಬರ್ ಎಳ್ದಿ ಈ ತರ ಸೀಲ್ನ ಚೆಕ್ ಮಾಡ್ತಾ ಇದ್ದೀರಾ, ಪ್ರೆಸ್ಸಿಂಗ್ ಆಗಿರೋ ಸೀಲ್ನ ಇದನ್ನು ಆರಾಮಾಗಿ ರಿಪೇರ್ ಮಾಡಿ ಗೊತ್ತೇ ಆಗದಿರೋ ತರ ರಿಪೇರ್ ಮಾಡ್ಬೋದು. ಅದ್ ಬಿಟ್ರೆ ಡೋರಲ್ಲಿ ಬರೋ ಸೀಲೆಂಟ್ ಇದು ಎಲ್ಲ 5 ಡೋರ್ಸಲ್ಲೂ 5 ಅಲ್ಲ 6 ಡೋರ್ಸಲ್ಲೂ ಇನ್ಕ್ಲೂಡಿಂಗ್ ಬಾನೆಟ್ ಇದು ಸೀಲೆಂಟ್ ಬಂದೇ ಬರುತ್ತೆ. ಸೀಲೆಂಟ್ ಬಂದಿಲ್ಲ ಆದರೆ ಡೋರ್ ರಿಪ್ಲೇಸ್ ಆಗಿದೆ ಅಂತ ಅರ್ಥ. ಆ ಡೋರ್ ಸೀಲೆಂಟನ್ನು ಫೇಕ್ ಮಾಡ್ತಿದ್ದಾರೆ ಆರಾಮಾಗೆ, ಯಾರಿಗೂ ಗೊತ್ತಾಗ್ತಿರೋ ಥರ. ಆಮೇಲೆ ನೀವು ಮೀಟರ್ ರೀಡಿಂಗು ನಾರ್ಮಲ್ ಮೀಟರ್ ಅಲ್ಲ, ಇವನ್ ಡಿಜಿಟಲ್ ಮೀಟರನ್ನು ಆರಾಮಾಗೆ ಈ ಥರ ಚೇಂಜ್ ಮಾಡ್ಬೋದು ರನ್ನಿಂಗ್ ಆಗಿರೋದು. ನೀವು ವಿತೌಟ್ ಸರ್ವಿಸ್ ಹಿಸ್ಟ್ರಿ ಇರೋ ಗಾಡಿನ ಪರ್ಚೇಸ್ ಮಾಡ್ತೀರಾ ಅಂದರೆ, ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್ ಇಲ್ಲದೆ ಇರೋದನ್ನ ಪರ್ಚೇಸ್ ಮಾಡ್ತೀರಾ ಅಂದರೆ ಪಕ್ಕ ಟೋಪಿನೇ. ಇದು ಮೋಸ ಹೋಗ್ಬಾರ್ದು ಅಂದರೆ ನೀವು 100% ಇನ್ಸ್ಪೆಕ್ಷನ್ ಅಂತ ಇವಾಗ ಮಾಡ್ತಿದ್ದಾರೆ, ಇನ್ಸ್ಪೆಕ್ಷನ್ ಮಾಡಿಸ್ಲೇಬೇಕು. ಇಲ್ಲ ಅಂದರೆ ಪ್ರಾಪರ್ ಸರ್ವಿಸ್ ಹಿಸ್ಟ್ರಿ ಇರೋ ಶೋರೂಮ್ ಮೇಂಟೈನ್ ವೆಹಿಕಲ್ನೇ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಅದು ಬಿಟ್ಟು ನೀವು ಯಾವುದೇ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಪರ್ಚೇಸ್ ಮಾಡಿದ್ರು ಈ ಥರ ಸ್ಕ್ಯಾಮ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅದರಿಂದ ನೀವು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡ್ರೆ ಪ್ರಾಪರ್ ಇನ್ಸ್ಪೆಕ್ಷನ್ ಮಾಡಿಸಿ. ಇಲ್ಲಾಂದರೆ ಶೋರೂಮ್ ಹಿಸ್ಟ್ರಿ ಕಂಪ್ಲೀಟಾಗಿ ಇರೋದನ್ನ ತಗೊಳ್ಳಿ. ಫಸ್ಟ್ ಕಾರ್ ಅಂತ ತಗೊಳ್ಳೋದು ತುಂಬ ಜನಕ್ಕೆ ಒಂದು ಡ್ರೀಮ್ ಆಗಿರುತ್ತೆ. ಆ ಡ್ರೀಮ್ ಯಾವತ್ತೂ ವೇಸ್ಟ್ ಆಗಬಾರ್ದಲ್ವಾ? ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಗೆ ನಮ್ಮ ಚಾನಲ್ನ ಫಾಲೋ ಮಾಡಿ.